ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಂದು ರೆಗ್ಯುಲರ್ ವ್ಲಾಗ್ ಆಗಿರುತ್ತೆ ನಿಮಗೆ. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಎಲ್ಲನೂ ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮನೆ ಕೆಲಸ, ಒಂದು ಸ್ವಲ್ಪ ರೆಸಿಪಿ, ಆ್ಯಂಡ್ ನೆಕ್ಸ್ಟು ಮನೆಗೆ ತರಿಸ್ಕೊಂಡಂಥ ಗ್ರಾಸರೀಸು ಮತ್ತು ಪೂಜಾ ಐಟಮ್ಸು ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಹೆಣ್ಮಕ್ಳಿಗೆ ಮೋಟಿವೇಶನ್ ಟಿಪ್ ಕೂಡ ನನಗೆ ಗೊತ್ತಿರೋದು. ಅಂದರೆ ಲೈಫಲ್ಲಿ ಸುಮಾರು ಜನರನ್ನ ನೋಡಿ ಮತ್ತು ನಾವು ಕೂಡ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ತೀವಲ್ಲ, ಅದೆಲ್ಲನೂ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದೊಳ್ಳೆ ವಿಡಿಯೋ ಆಗಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿರುತ್ತೆ ನಿಮಗೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ, ಖಂಡಿತವಾಗ್ಲೂ ವಿಡಿಯೋ ನಿಮ್ಗೆ ಇದು ಇಷ್ಟ ಆಗುತ್ತೆ. ಸೊ ಮಾರ್ನಿಂಗ್ ನಾನು ಬಂದು ಬೇಗ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸಿದ್ದಾದಮೇಲೆ ಮನೆ ಒರೆಸೋದಕ್ಕೆ ಹಾಗೇ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಕೆಲಸಗಳು ಬೇಗ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಕೆಲಸಗಳಿಗೆ ಮೈಂಡ್ ಹೋಗೋದು. ಸೊ ಮನೆ ಕೆಲಸನ ಫಸ್ಟು ಮುಗಿಸ್ಕೊಂಡ್ರೆ ಮೈಂಡ್ ಅಷ್ಟು ಫ್ರೀ ಆಗಿರುತ್ತೆ. ಸೊ ಅದಕ್ಕೇ ಎಲ್ಲ ಮನೆಗೆ ಒರೆಸೋದಕ್ಕೆ ಅಂತಲೇ ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಬಿಟ್ಟೆ. ಪಾತ್ರೆನೂ ಅಷ್ಟೇ, ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಿದ್ದ ಹಾಗೆಯೇ ಟಿಫನ್ ಕೆಲಸ ಮುಗಿಸಿ ಏನು ಟಿಫನ್ ಪಾತ್ರೆಗಳು ಬಿದ್ದಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಯಾಕಂದರೆ ನೈಟೇ ಬಂದು ಪಾತ್ರೆ ಎಲ್ಲನೂ ವಾಶ್ ಮಾಡಿ ನೀಟ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಕಿಚನಲ್ಲಿ ಅಷ್ಟೊಂದು ಪಾತ್ರೆ ನಾನು ಉಳ್ಕೊಳ್ಳಿಲ್ಲ. ಆರಾಮ ಅನ್ನಿಸ್ತು. ಬೆಳಗ್ಗೆ ಟಿಫನ್ ಮುಗಿಸಿ ನನಗೆ ಆರಾಮಂತ ಅನ್ನಿಸ್ತು. ಸೊ ಅದಕ್ಕೇ ಮನೆ ಒರೆಸೋದಕ್ಕೆ ನನಗೆ ಆರಾಮಾಯಿತು. ಬೇಗ ಮನೆ ಒರೆಸ್ಕೊಂಡು ಮಕ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕಳಿಸಿದ್ದು ಒಂಥರ ಸಮಾಧಾನ, ಬೇಗ ಎಲ್ಲ ಮುಗಿಸಿದ್ವಪ್ಪ ಅನ್ನೋ ಥರ. ಸೊ ಹಾಗೆ ಇವತ್ತಿನ ವಿಡಿಯೋ ಮೇಯ್ನಾಗಿ ಯಾವುದ್ರ ಬಗ್ಗೆ ಇರುತ್ತೆ ಅಂತಂದರೆ, ಒಂದ್ಸಲಿ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಯಾಮಾರಿರ್ತೀವಲ್ಲ, ಸೊ ಒಂದು ಸ್ವಲ್ಪ ಈ ನೋಸ್ ಕಟ್ ಅಂತ ಹೇಳ್ತಾರೆ ನೋಡಿ, ಮೂಗು ಮುರ್ಕೊಂಡೆ ನಾನು ಇಂಥ ವಿಷಯದಲ್ಲಿ, ಗೊತ್ತಿದ್ದು ತಪ್ಪು ಮಾಡಿಕೊಂಡೆ, ನಂಬಿ ತಪ್ಪು ಮಾಡಿಕೊಂಡೆ ಅನ್ನೋ ಥರ. ಸೊ ಅಂಥ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ತುಂಬ ಜನ ನಾವೆಲ್ಲ ಮಾಡೋದು ಅದೇನೇ, ಏನಂತಂದರೆ ಕೆಲವ್ರನ್ನ ಬಂದು ಕೆಲವರು ಒಂಥರ ಆಡಿರ್ತಾರೆ, ಬೇಜಾರು ಮಾಡಿರ್ತಾರೆ, ಮನಸ್ಸು ಮುರಿದಿರ್ತಾರೆ. ಆದ್ರೂ ಕೆಲವು ಟೈಮಲ್ಲಿ ನಮಗೆ ಕೇಳಲ್ವಲ್ಲ, ಅಯ್ಯೋ ಅನ್ಸೋ ಮನಸ್ಸು ನಮಗೆ. ಮತ್ತೆ ಮತ್ತೆ ಆ ಥರ ಅವ್ರಿಗೆ ಸಪೋರ್ಟ್ ಮಾಡಿ ನಾವು ನೋವು ತಿನ್ನೋ ಹಾಗೆ ಮಾಡಿಬಿಡತ್ತೆ. ಸೊ ನಮ್ಮ ಬುದ್ಧಿ ಒಳ್ಳೆತನವಾಗೇ ಇರುತ್ತೆ, ಬಟ್ ಅದೇ ಬುದ್ಧಿನೇ ನಮಗೆ ಕೆಲವು ಟೈಮಲ್ಲಿ ನೋವನ್ನು ಕೂಡ ಕೊಡುತ್ತೆ ಅನ್ನೋದೇ ಒಂದು ಕಹಿ ಸತ್ಯ ಅದು. ಯಾಕಂದರೆ ನಾವು ಎಷ್ಟೋ ವಿಚಾರಗಳಲ್ಲಿ ಹುಷಾರಾಗಿರ್ತೀವಿ, ಕೆಲವು ಟೈಮಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ಕೆಟ್ಟವರು ಅಂತ ಗೊತ್ತಿದ್ದೂ ಅವರು ಹೇಳುವಂತಹ ಮಾತುಗಳಿಗೆ ಅಯ್ಯೋ ಪಾಪ ಅಂತ ಮರಗಾಗಿ ಅವ್ರಿಗೆ ನಾವು ಅಯ್ಯೋ ಅಂದ್ಬಿಡ್ತೀವಿ. ಅದೊಂದು ತಪ್ಪನ್ನು ನಾವು ಮಾಡ್ತೀವಿ. ಬಟ್ ಅದು ತಪ್ಪು ಅಂತ ಹೇಳೋಕ್ಕೆ ಬರಲ್ಲ. ಅವ್ರು ನಮ್ಮನ್ನು ಬಂದು ಯೂಸ್ ಮಾಡಿಕೊಂಡು, ನಮಗೆ ಯಾವ ರೀತಿ ಬೇಕೋ ಹಾಗೆ ಯೂಸ್ ಮಾಡಿಕೊಂಡು ನಮ್ಮನ್ನು ಯಾಮರಿಸ್ತಾರೆ ಅನ್ನೋದು ಒಂದೇ ನಿಜ. ಸೊ ಹಾಗಾಗಿ ಏನಂತಂದರೆ ಬುದ್ಧಿ ತುಂಬಾ ಇಟ್ಕೋಬೇಕು ನಾವು. ನಾವು ಬಂದು ಮತ್ತೆ ಯಾಮಾರಬಾರ್ದು, ಯಾವುದೇ ಕಾರಣಕ್ಕೂ ಯಾಮಾರಬಾರ್ದು ಅನ್ನೋ ಥರ ನಾನು ಹೇಳ್ತಾ ಇರೋದು. ಯಾಕಂದರೆ ಅದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಸಪೋರ್ಟ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಯಾಕೆ ಅಡ್ವೈಸ್ ಮಾಡೋ ವಿಚಾರದಲ್ಲೂ ಕೂಡ ನಾವು ತುಂಬಾ ಹುಷಾರಾಗಿರಬೇಕಾಗುತ್ತೆ. ಕೆಲವು ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀನು ಅಡ್ವೈಸ್ ಕೊಟ್ಟರೆ ನನಗೆ ಹಿಂಗಾಯಿತು ಅಂತಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಕೊಂಡು ಅಡ್ವೈಸ್ ಮಾಡಿ. ಅದು ಅವ್ರಿಗೆ ಅಡ್ವೈಸ್ ಮಾಡೋದ್ರಿಂದ ನಿಮ್ಗೆ ಅದು ಒಳ್ಳೇದು ನಡೆಯುತ್ತಾ ಅದನ್ನು ನೋಡ್ಕೊಂಡು ಮಾಡಿ. ಇಲ್ಲ ಅವರಿಗೆ ಒಳ್ಳೇದಾಗುತ್ತೆ, ಕರೆಕ್ಟು, ಬಟ್ ನೆಕ್ಸ್ಟು ಟೈಮಲ್ಲಿ ಅದರಿಂದ ನಿಮಗೊಂದು ಮೂಗು ಮುರಿಯುವಂಥ ವಿಷಯ ನಡೆಯುತ್ತಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಒಬ್ರಿಗೆ ಯಾವತ್ತಾದರೂ ಒಂದ್ಸಲಿ ಬುದ್ಧಿ ಹೇಳಿರ್ತೀರ, ಅದರಿಂದ ಮತ್ತೆ ನೋವು ನೀವು ತಿಂದಿರ್ತೀರ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅಷ್ಟೇ ಪದೇ ಹೆಲ್ಪ್ ಮಾಡೋದಕ್ಕಂತೂ ಹೋಗಬೇಡಿ. ಯಾರಿಗೂ ಆಗ್ಬೋದು, ಯಾರೇ ಆಗಿರಲಿ, ಕ್ಲೋಸ್ ರಿಲೇಟಿವ್ಸೇ ಆಗಿರಲಿ, ಕ್ಲೋಸ್ ಫ್ರೆಂಡ್ಸೇ ಆಗಿರಲಿ, ಆದಷ್ಟು ಒಂದು ಸ್ವಲ್ಪ ಅಂಟಿದ್ದಂಗೆ ಇರೋದು ಬಂದು ತುಂಬಾ ಒಳ್ಳೆಯದು. ಅದು ಬಂದು ನಮಗೆ ಎಷ್ಟೋ ನೆಮ್ಮದಿಯನ್ನು ಬಂದು ಕಾಪಾಡಿಬಿಡುತ್ತೆ. ಹಾಗೆ ಬಂದು ನಾನು ಅಮೆಝಾನಿಂದ ಪ್ಯಾಂಟ್ರಿಯಲ್ಲಿ ಕೆಲವೊಂದು ಆರ್ಡರ್ಸ್ ಹಾಕಿದ್ದೆ. 1 ಲೀಟ್ರು ಕೊಬ್ಬರಿ ಎಣ್ಣೆ, ಮತ್ತು ಬಂದು ಡಾರ್ಕ್ ಫ್ಯಾಂಟಸಿ, ಮಕ್ಳಿಗೆ ಅದು ಇಷ್ಟ ತಿನ್ನೋದಕ್ಕೆ ಅಂತೇಳಿ ಅದನ್ನು ಜಾಸ್ತಿ ಏನು ಜಂಕೆಲ್ಲ ಆರ್ಡ್ರ್ ಮಾಡಲ್ಲ, ಅದು ನನಗೂ ಇಷ್ಟ. ಸೊ ಹಂಗಾಗಿ ತರಿಸ್ಕೊಂಡಿದ್ದೆ. ಹಾಗೆ ನನಗೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಜೀರಿಗೆ ಆರ್ಡ್ರ್ ಮಾಡಿದ್ದೆ. 1/4 kg ಅಷ್ಟು ಜೀರಿಗೆ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನೇ ಈಗ ನಿಮ್ಗೆ ತೋರಿಸ್ತಿರೋದು. 1 kg ಅಷ್ಟು ಜೀರಿಗೆನ ನಾನು ಸಾಂಬಾರು ಪೌಡ್ರಿಗೆ ಯೂಸ್ ಮಾಡ್ಕೋತೀನಿ. ಇನ್ನು ಮಿಕ್ಕಿದ್ದು ಮನೆ ರಸಮ್ಗೆ, ಒಗ್ಗರಣೆಗೆ ಯೂಸ್ ಮಾಡ್ಕೋತೀನಿ. ಹಾಗೆ ಗುಲಾಬ್ ಜಾಮೂನ್ ಬಂದು 1 ತೊಗೊಂಡ್ರೆ 1 ಫ್ರೀ, ಅದನ್ನು ಬಂದು 2 ಸೆಟ್ಟಾಗಿ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ಸ್ ಬರ್ತಾ ಇರುತ್ತೆ, ಮಕ್ಳಿಗೂ ಅಷ್ಟೇ ಏನಾದರೂ ರಜಾ ಇದ್ದಾಗ ಮನೇಲಿ ಸಿಂಪಲಾಗಿ ಗುಲಾಬ್ ಜಾಮೂನು ಸಕ್ಕರೆ ಕಡಿಮೆ ಹಾಕಿ ಪಾಕ ಮಾಡಿ ಮಾಡಿಕೊಡ್ತೀನಿ. ಸೊ ಇದು ಕೂಡ ಒಂದು ರೀತಿ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಹಂಗಾಗಿ ಡೇಟ್ ಎಲ್ಲ ನೋಡಿ ಚೆಕ್ ಮಾಡಿನೇ ತೊಗೊಂಡಿದ್ದೆ. ಡೇಟ್ ಇನ್ನೂ ಇತ್ತು ನನಗೆ 2026 ಜುಲೈವರೆಗೂ ಇತ್ತು. ಹಾಗಾಗಿ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇನ್ನೂ ಕೆಲವೊಂದು ಪ್ಯಾಂಟ್ರಿ ಐಟಮ್ಸ್ ಎಲ್ಲ ಬರಬೇಕಿತ್ತು. ಎಷ್ಟು ಬಂದಿದೆಯೋ ಅದನ್ನು ಮಾತ್ರ ವೀಡಿಯೋ ತೊಗೊಂಡೆ. ಇದು ಬಂದು ನನಗೆ ರೀಫೈಂಡ್ ಆಯಿಲು, ನಾನದು ಅಡುಗೆಗೆ ಯೂಸ್ ಮಾಡಲ್ಲ, ನಾನು ಎಣ್ಣೆಗೆ ದೇವ್ರ ದೀಪಕ್ಕೆ ಹಚ್ಚೋದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ. ಹಾಗೆ ಬಂದು ಪತಾಂಜಲಿಯಿಂದ ವರ್ಷಕ್ಕೆ ಮಿನಿಮಮ್ 2 ಟೈಮ್ಸ್ ಆರ್ಡ್ರ್ ಮಾಡ್ತೀನಿ. ಅಂದರೆ ಪೂಜಾ ಐಟಮ್ಸು ನಾನು ಯಾವುದು ಈಚೆಗಡೆಯಿಂದ ತೊಗೊಂಬರಲ್ಲ. ನನಗೆ ಇದು ಅರೋಮಾ ಎಲ್ಲ ತುಂಬಾ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೇಗ್ರೆನ್ಸ್ ಬಂದು ನಮಗೆ
ಏನಂತಂದರೆ ಮನ್ಸಿಗಷ್ಟೇ ಮುದ ಕೊಡುತ್ತೆ. ಸೊ ಹಾಗಾಗಿ ನನಗೆ ಏನೇನು ಬೇಕೋ ಅದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಬಂದು ನನಗೆ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಬರುತ್ತೆ. ಎಲ್ಲ ಸ್ವಲ್ಪ ಚೆನ್ನಾಗಿ ಧೂಪ, ಸ್ಟಿಕ್ ಧೂಪಗಳು ಮತ್ತು ಕೋನ್ ಧೂಪ, ಊದ್ಕಡ್ಡಿ, ಇದೆಲ್ಲನೂ ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಲ್ಲನೂ ಬಂದಿತ್ತು. ಹಾಗೆ ಬಂದು ಪತಂಜಲಿದು ಈ ಸರ್ತಿ ಹೇರ್ ಕಲರ್ ಕೂಡ ಆರ್ಡ್ರ್ ಮಾಡಿದ್ದೆ. ಹರ್ಬಲ್ ಅಂತ ಹಾಕಿದ್ರು. ಸರಿ ನೋಡೋಣ, ₹20 ಒಂದು ಸ್ಯಾಶೆಟು. ಸೊ ಹಾಗಾಗಿ ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸುಮಾರು ಧೂಪಗಳೆಲ್ಲ ನನ್ನ ಮಗ ಒಂದು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ದೆ. ಎಲ್ಲ ಅವ್ನು ಮಾಡ್ಕೊಂಡು ತೋರಿಸಿದ್ದಾನೆ. ನಿಮ್ಗೆ ಇದನ್ನು ಸೇವ್ ಮಾಡ್ಕೊಳ್ಬೇಕಂದ್ರೆ ಅದನ್ನೇ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಪತಂಜಲಿಯಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ, ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ. ಅದನ್ನು ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ನಿಮ್ಮ ನಂಬರ್, ID ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟು ಲಾಗಿನ್ ಮಾಡಿ ನೀವು ಇದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡ್ರೆ ವಿತಿನ್ 5 to 6 ಡೇಸಲ್ಲಿ ನಿಮಗೆ ಮನೆಗೆ ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಬಂದು ನಿಮಗೆ ಫ್ರೀ ಡೆಲಿವರಿ ಬರೋಲ್ಲ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ, ಆನ್ಲೈನ್ ಕೊಟ್ಟರೆ ನಿಮಗೆ ಫ್ರೀ ಡೆಲಿವರಿ ಬರುತ್ತೆ. ₹1000 ಮೇಲೆ ಮಿನಿಮಮ್ ₹1000 ಮೇಲೆ ಆರ್ಡ್ರ್ ಮಾಡಿದ್ರೆ ಫ್ರೀ ಡೆಲಿವರಿ ಅನ್ಕೋತೀನಿ. ಸೊ ಇದು ಬಂದು ಎಲ್ಲನೂ ಹರ್ಬಲ್ ಪೌಡರ್ ಅಂತ ಹಾಕಿದ್ರು. ಸರಿ ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಅಂತ ಬ್ಲ್ಯಾಕಲ್ಲಿ, ಬ್ರೌನಲ್ಲಿ ಮತ್ತು ಡಾರ್ಕ್ ಪರ್ಪಲ್ ಕಲರಲ್ಲೆಲ್ಲ ಆರ್ಡ್ರ್ ಮಾಡಿದ್ದೆ. ಬ್ರೌನ್ ಟ್ರೈ ಮಾಡಿದೆ ನಾನು, ಚೆನ್ನಾಗಿತ್ತು ಕಲರ್. ಆಲ್ಮೋಸ್ಟ್ ಬಂದು ನಮಗೆ ಗ್ರೇ ಹೇರ್ಸ್ ಎಲ್ಲನೂ 1 ಮಂತ್ವರೆಗೂ ಕವರೇಜ್ ಬರುತ್ತೆ. ಪರವಾಗಿಲ್ಲ ಅನಿಸ್ತು. ₹20 ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ಪೌಡ್ರ್ ಬಂದಿರುತ್ತೆ, ಅದನ್ನು ಕಲಿಸ್ಕೊಂಡು ಗ್ಲೌಸ್ ಇದ್ದರೆ ಗ್ಲೌಸಲ್ಲಿ ಯೂಸ್ ಮಾಡ್ಕೊಂಡು ನೀವು ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಒಂದು ½ ಆನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಒಂದು ಒಳ್ಳೆ ಹೇರ್ ಕಲರ್ ಬರುತ್ತೆ. ನಾನು ಟ್ರೈ ಮಾಡಿದೆ, ಯಾವುದೇ ರೀತಿ ಹೇರ್ ಲಾಸ್ ಇಲ್ಲ ಮತ್ತು ಅಲರ್ಜಿ ಇಲ್ಲ. ಸೊ ನನಗಿಷ್ಟ ಆಯಿತು. ನಾನು ಅದು ವೀಡಿಯೋ ತೆಗೊಳ್ಳೋದು ಬಂದು ನಾನು ಮಿಸ್ ಮಾಡಿಕೊಂಡೆ. ಇದು ಯಾವುದೂ ಪ್ರಮೋಷನ್ ವೀಡಿಯೋ ಅಲ್ಲ, ಇದು ನನ್ನ ಓನ್ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಇದು ನಿಮಗೆ ವ್ಲಾಗಲ್ಲಿ ಈಸಿ ಆಗಲಿ ಅಂತ ನಿಮಗೆ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಅಷ್ಟೇ. ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ. ಇದೆಲ್ಲ ₹10 ಆ ರೀತಿ ಪಾಕೆಟ್ಸು. ಸ್ಟಿಕ್ಸ್ ಬಂದು 10 ಇರುತ್ತೆ ಇದರಲ್ಲಿ. ಚೆನ್ನಾಗಿರುತ್ತೆ, ಸ್ಮೆಲ್ಲೂ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ಮನೇಲಿ ಒಂದು ಒಳ್ಳೆ ಪ್ಲೆಸೆಂಟ್ ವಾತಾವರಣವನ್ನು ಕೊಡುತ್ತೆ. ಸೊ ನೀವು ಟ್ರೈ ಮಾಡ್ಕೋಬೋದು. ಓಕೆ, ಈಗ ಬಂದು ಕಂಟೆಂಟಿಗೆ ಬರೋಣ. ನಮಗೆ ಬಂದು ಒಂದ್ಸಲಿ ನಮಗೆ ತಿದ್ಕೊಳ್ಳುವಂತಹ ಬುದ್ಧಿ ಕಲಿಸಿದ್ಮೇಲೆ ನಾವು ತಿದ್ಕೊಂಬಿಡ್ಬೇಕು. ಪದೇ ನಾವು ಅವ್ರಿಗೆಲ್ಲನೂ ಬುದ್ಧಿ ಹೇಳೋದೇ ಆಗಲಿ, ಇಲ್ಲ ಹಣದ ಸಹಾಯ ಮಾಡೋದಾಗಲಿ, ಬಿದ್ದು ಅವ್ರಿಗೆ ಸಹಾಯ ಮಾಡೋದಾಗಲಿ, ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಬಿದ್ದು ನಾವು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸಹಾಯಕ್ಕೆ ಎಳ್ಳಷ್ಟೂ ಮರ್ಯಾದೆ ಇರಲ್ಲ. ಸೊ ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ಆದಷ್ಟು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಒಂದು ಫ್ಯೂಚರ್ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಒಂದು ಲೈಫ್ ಹೇಗಿರಬೇಕು, ಲೈಫ್ ಸ್ಟೈಲ್ ಇನ್ನೂ ಹೇಗೆ ಬೆಸ್ಟಾಗಿರಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗೆಯೇ ಕ್ರಿಸ್ಮಸ್ ವಿಡಿಯೋ ಇದು ಕ್ರಿಸ್ಮಸ್ ದಿವಸ ನಾನು ಚರ್ಚಿಗೆ ಹೋದಾಗ ತೆಗೆದಂಥ ವಿಡಿಯೋ. ಜಾಸ್ತಿ ವ್ಲಾಗ್ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಕ್ಲಿಪ್ಸ್ ತೊಗೊಂಡಿದ್ದೆ. ಇದನ್ನು ನಾನು ಯಾವುದೇ ವ್ಲಾಗ್ ಈ ನಡುವೆ ಹಾಕಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸರಿ, ಇದೊಂದು ಕ್ಲಿಪ್ ಉಳ್ಕೊಂಡಿತ್ತು, ಇದನ್ನು ಯಾಕೆ ಬಿಡೋದು ಅಂತ ಹೇಳಿ ನಾನು ಈ ವಿಡಿಯೋ ಜೊತೆನೇ ಹಾಕ್ತಾಯಿದ್ದೀನಿ. ಇದು ಯಲಹಂಕ ಹತ್ರ ಇರೋ ವೆಂಕಟಾಲ ಅನ್ನೋ ಒಂದು ಊರಲ್ಲಿ ಇರುವಂತಹ ಒಂದು ಚರ್ಚು, ಕ್ಯಾಥಲಿಕ್ ಚರ್ಚ್ ಇದು. ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಹೋಗಿ ಒಂದು ½ ಆನ್ ಅವರ್ ಆದ್ರೂ ಸುಮ್ಮನೆ ಕೂತ್ಬಿಟ್ಟು ಎಲ್ಲ ಮರೆತು ಕೂತ್ಕೋಬೇಕು. ಆವಾಗ ಒಂಥರ ನೆಮ್ಮದಿ, ಸಮಾಧಾನ. ಕ್ರಿಸ್ಮಸ್ಗೆಲ್ಲನೂ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು. ಎಲ್ಲ ನೋಡಿ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಅಲ್ಲೇ ಇದ್ವಿ ನಾವು. ಅಲ್ಲಿದ್ದು ಆಮೇಲೆ ಹೊರಟ್ವಿ. ಯಾಕಂದರೆ ಪ್ರೇಯರೆಲ್ಲ ಆಲ್ಮೋಸ್ಟ್ ನಾವು ಹೋಗೋ ಅಷ್ಟೊತ್ತಿಗೆಲ್ಲನೂ ಮುಗ್ದಿತ್ತು. ಲಾಸ್ಟ್ ಪ್ರೇಯರಿಗೆ ಮಾತ್ರ ಅಟೆಂಡ್ ಆಗೋ ಥರ ಇತ್ತು. ಚೆನ್ನಾಗಿತ್ತು. ಒಂದೊಳ್ಳೆ ಪ್ರೇಯರ್ ಸಿಕ್ತು ಆವತ್ತಿನ ದಿವಸ. ಕೂತು ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿಟ್ಕೊಂಡು ಕ್ರಿಸ್ಮಸ್ ದಿವಸ ಹೊರಗಡೆ ಪ್ಲಮ್ ಕೇಕ್ ಮಾರ್ತಾಯಿದ್ರು. ಒಂದು ಪ್ಲಮ್ ಕೇಕ್ ತೊಗೊಂಡು ಮಕ್ಕಳಿಗೆ ಇದು ಕ್ರಿಸ್ಮಸ್ದು ಸ್ನೋಮ್ಯಾನ್ದು ಬರುತ್ತಲ್ಲ, ಅದರದ್ದು ಕೀ ಪಂಚ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದೆ. ಸೊ ಆವತ್ತಿನ ದಿವಸ ಅಷ್ಟೇ ಸಿಂಪಲ್ಲಾಗಿ ಮುಗೀತು. ಹಾಗೆ ಮಕ್ಕಳಿಗೆ ಬೆಳಗ್ಗೆ ಬಂದು ನಾನು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ಸೊ ಸಿಂಪಲ್ಲಾಗಿಯೇ ಮಿಲ್ಕಿ ಮಸ್ಟ್ ಪನ್ನೀರ್ ಬರುತ್ತಲ್ಲ ಅದರದ್ದು ಸಿಂಪಲ್ಲಾಗಿ ನಾನಿದು ಮಸಾಲೆನ ಫುಲ್ಲಾಗಿ ಗ್ರೈಂಡ್ ಮಾಡಿಕೊಂಡು, ಮಕ್ಕಳಿಗೆ ಒಂದು ಮಸಾಲೆ ಕೂಡ ಕೈಗೆ ಸಿಗಬಾರ್ದು ಆ ರೀತಿ ರುಬ್ಬಿ ನಾನು ಪನ್ನೀರ್ ಬಟರ್ ಮಸಾಲ ಮಾಡಿ ಕಳಿಸಿದ್ದೆ. ತುಂಬ ಚೆನ್ನಾಗಿತ್ತು, ಶೇರ್ ಮಾಡಿಕೊಂಡೆ ಸ್ಕೂಲಲ್ಲೆಲ್ಲ ಅಂತ ನನ್ನ ಮಗ ಬಂದು ಹೇಳ್ತಿದ್ದ. ಸೊ ಹಾಗೆಯೇ ನೀವು ನಿಮ್ಮ ಲೈಫಲ್ಲಿ ಏನಾದರೂ ಕೂಡಿಡಬೇಕು ಅಂತಂದಾಗ ನಿಮ್ಮ ಹತ್ರ ಬರೀ ₹50 ಇದೆಯಲ್ಲಪ್ಪ, ಇದನ್ನು ಕೂಡಿಟ್ಟು ನಾನೇನು ಮಾಡಲಿ ಅಂತ ಅಂದ್ಕೋಬೇಡಿ. ₹10 ಇದ್ರೂ ಪಕ್ಕಕ್ಕೆ ಹಾಕಿ, ₹1 ಇದ್ರೂ ಪಕ್ಕಕ್ಕೆ ಹಾಕಿ. ನೀವು ಕೂಡಿಡೋ ಸಣ್ಣ ಒಂದೊಂದು ರೂಪಾಯಿನೂ ಕೂಡ ನಿಮ್ಮ ಪ್ರಾಣವನ್ನು ಮುಂದೆ ಉಳಿಸುತ್ತೆ. ನಿಮ್ಮ ಪ್ರಾಣಕ್ಕೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ನಿಮ್ಮ ಹೆಲ್ತ್ಗೆ ಏನೋ ಒಂದು ತೊಂದರೆ ಆಯಿತು, ಸಡನ್ನಾಗಿ ಇನ್ನೊಬ್ಬರು ಮನೆ ಬಾಗಿಲು ತಟ್ಟೋ ಬದಲು ನಿಮ್ಮ ಪರ್ಸನ್ನೇ ನೀವು ಓಪನ್ ಮಾಡ್ಬೋದಲ್ಲ ಧೈರ್ಯವಾಗಿ. ಇದು ನಿಮಗೆ ಹೆಚ್ಚಾದಂಥ ಕಾನ್ಫಿಡೆಂಟನ್ನು ಉಂಟು ಮಾಡುತ್ತೆ.
ನಿಮ್ಮ ಮೇಲೆ ನಿಮಗೇನೆ ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ₹50 ₹10 ಅಂತೆಲ್ಲನೂ ಮುಖ ನೋಡೋಕೆ ಹೋಗಬೇಡಿ. ಅದು ₹1 ಆಗಿದ್ರೂ ಒಂದು ಪರ್ಸಲ್ಲಿ ಎತ್ತಿಟ್ಬಿಡಿ. ನಿಮಗೆ ಅಂತ ಒಂದು 5,000 10,000 ಅಂತ ಎತ್ತಿಟ್ಕೊಳ್ಳಿ. ನಾಳೆ ದಿವಸ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಬಂತು, ಇಲ್ಲ ಏನೋ ಒಂದು ಕಷ್ಟ ಬಂದು ಕತ್ತಿಗೆ ಬಂತು ಅಂದರೆ ಆ ದುಡ್ಡು ನಿಮ್ಮನ್ನು ಕಾಪಾಡುತ್ತೆ. ಸೊ ಯಾರನ್ನೂ ನಂಬೇಡಿ. ನೀವು ಹೆಲ್ಪ್ ಮಾಡಿರ್ತೀರಲ್ಲ ಯಾರಿಗಾದರೂ ಅವ್ರನ್ನ ಕೂಡ ನಂಬಬೇಡಿ. ಯಾಕಂದರೆ ಅವರು ಕೂಡ ಆ ಟೈಮಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕೆ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ತುಂಬ ಚುರುಕಾದ ಬುದ್ಧಿಯನ್ನು ಹೆಣ್ಮಕ್ಳು ನಾವು ಮನೇಲಿ ಬೆಳೆಸ್ಕೋಬೇಕು. ಒಂದು ಸತಿ ಒದೆ ತಿಂದಿದ್ದೀವಿ ಅಂದರೆ ಇನ್ನೊಂದು ಸತಿ ತಿಂದ್ಬಿಟ್ರಿ ಗೊತ್ತಿಲ್ದಿರ ಅಂದರೂ ಕೂಡ 3ನೇ ಸಲ ಹುಷಾರಾಗ್ಬಿಡಿ. ನಾನು ಬಂದು ಈ ಪ್ಲೇಟ್ಸನ್ನು ಬಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ₹300 ಇದು 3 ಪ್ಲೇಟ್ಸು. ನನಗೆ ಚಿಕ್ಕ ಮಿನಿ ಇಡ್ಲಿ ಅಂದರೆ ಮಕ್ಳಿಗೆ ಇಷ್ಟ, ನನಗೂ ಇಷ್ಟ, ಹಂಗಾಗಿ ತೊಗೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮಲ್ಲ ಒಂದು ಸ್ವಲ್ಪ ಮೆತ್ಕೊಂಡಿತ್ತು. ಎಣ್ಣೆ ಎಲ್ಲ ಹಚ್ಬಿಟ್ಟು ಹಾಕಿದ್ದೆ, ಆಮೇಲೆ ಚೆನ್ನಾಗಿ ಬಂದಿತ್ತು ಮಿನಿ ಇಡ್ಲಿ. ಇದೇ ಮಿನಿ ಇಡ್ಲಿ ಆನಂದ ಭವನಲ್ಲಿ ₹140 ಚಾರ್ಜ್ ಮಾಡ್ತಾರೆ. ಚಿಕ್ಕದಾಗಿ ಒಂದು ಬೌಲಲ್ಲಿ ಒಂದು 14-15 ಇಡ್ಲಿ ಇರುತ್ತೆ ಅಷ್ಟೇ, ಚಿಕ್ಕದು. ಅದಕ್ಕೆ ₹140 ಚಾರ್ಜ್ ಮಾಡ್ತಾರೆ ಆ ಸಾಂಬಾರ್ಗೂ ಇಡ್ಲಿಗೂ. ಸೊ ಅದಕ್ಕೆ ಮನೇಲೇ ಆರ್ಡ್ರ್ ಮಾಡಿ ನಾನು ತರಿಸ್ಕೊಂಡು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದರು. ಸಾಂಬಾರು ಅಷ್ಟೇ ಒಂಥರ ಹೋಟ್ಲ್ ಸ್ಟೈಲಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮಕ್ಕಳು ಕೂಡ ಖುಷಿಯಾಗಿ ತೊಗೊಂಡೋದ್ರು ಬಾಕ್ಸ್ಗೆ. ಹಾಗೆ ಸ್ಕೂಲಲ್ಲೆಲ್ಲ ಕೇಳಿದ್ರಂತೆ ಮಿನಿ ಇಡ್ಲಿನ ಇದು ಕೊಡು ಅಂತ. ಸೊ ಅದೊಂಥರ ಖುಷಿ ಆಯಿತು ಮಕ್ಕಳು ಬಂದು ಹೇಳಿದಾಗ. ಹಾಗೆ ಯಾಕೋ ಹೊಟ್ಟೆ ಒಂಥರ ಹಿಂಸೆ ಆಗ್ತಾಯಿತ್ತು. ಸೊ ಈ ನಾನ್ ವೆಜ್ ಏನಾದರೂ ತಿಂದರೆ ಒಂಥರ ಬಾಧೆ ಆಗುತ್ತೆ. ಹಂಗಾಗಿ ಓಂಕಾಳು ನೀರನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ವೆಯ್ಟ್ ಲಾಸ್ಗೂ ಕೂಡ ಪ್ರಮೋಟ್ ಆಗುತ್ತೆ, ಜೀರ್ಣ ಎಲ್ಲನೂ ಚೆನ್ನಾಗಾಗುತ್ತೆ. 1 ವರ್ಷದ ಮೇಲ್ಪಟ್ಟ ಮಕ್ಳಿಗೂ ಕೂಡ ಈ ನೀರನ್ನು ಕುಡಿಸೋದ್ರಿಂದ ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ. ಹೊಟ್ಟೆ ನೋವಿನ ತೊಂದರೆ, ಬಾಧೆ ಇದೆಲ್ಲನೂ ಕಮ್ಮಿ ಮಾಡ್ಕೋಬೋದು. ಬೊಜ್ಜು ಕರ್ಗೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಆರಾಮಾಗಿ ನೀವು ಇದನ್ನು ವಾರದಲ್ಲಿ ಒಂದು 3 ಸಲ ಮಾಡ್ಕೊಂಡು ಕುಡೀರಿ. ನಾನಂತೂ ಆರಾಮಾಗಿ ಫ್ರೀಯಾಗಿದ್ದಾಗೆಲ್ಲ ಕೂಡ ಮಾಡ್ಕೊಂಡು ಕುಡಿತಾ ಇರ್ತೀನಿ, ತಪ್ಪೇನಿಲ್ಲ. ಇದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ, ಅಷ್ಟು ನಮಗೆ ಒಳ್ಳೇದು ಸಿಗುತ್ತೆ. ಸೊ ಹಾಗಾಗಿ ಜೀರ್ಣಕ್ರಿಯೆ, ಹೊಟ್ಟೆ ಚೆನ್ನಾಗಿ ಗಟ್ ಪವರ್ ಉಂಟು ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಮೋಟಿವೇಟ್ ಆಗನೂ ಇರುತ್ತೆ. ತುಂಬ ದಿವಸ ಆದಮೇಲೆ ಮೋಟಿವೇಟ್ ವ್ಲಾಗ್ ಆಗ್ತಾ ಇದ್ದೀನಿ, ನನಗೆ ಬೇಜಾರಾಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟೇಕ್ ಕೇರ್, ಬಾಯ್.